ನಮಸ್ಕಾರ. ಸಿಂಹರಾಶಿಯವರಿಗೆ ಮುಂಬರುವ 4 ದಿನಗಳು ತುಂಬಾನೇ ವಿಶೇಷವಾಗಿರ್ಲಿವೆ. ಇದು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದಾದ ಸಮಯ. ಹಾಗಿಂದ್ರೆ ಬನ್ನಿ, ಈ 4 ದಿನಗಳಲ್ಲಿ ಸಿಂಹರಾಶಿಯವರಿಗೆ ಏನೆಲ್ಲ ಕಾದಿದೆ ಅಂತ ನೋಡೋಣ. ಹೌದು, ನೀವು ಕೇಳಿದ್ದು ಸರಿ. ಸಿಂಹರಾಶಿಯವರಿಗೆ ಮುಂಬರುವ 4 ದಿನಗಳು ಕೇವಲ ಸಾಮಾನ್ಯ ದಿನಗಳಲ್ಲ. ಬದಲಿಗೆ ಇದು ಜೀವನಕ್ಕೆ ಒಂದು ಹೊಸ ತಿರುವು ಕೊಡಬಲ್ಲ ಒಂದು ಅದ್ಭುತ ಅವಕಾಶ. ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಏಪ್ರಿಲ್ 16ರಿಂದ 19 ಈ ಅವಧಿ ಯಾಕಿಷ್ಟೊಂದು ಸ್ಪೆಷಲ್ ಅಂದ್ರೆ, ಈ ಸಮಯದಲ್ಲಿ ಗ್ರಹಗಳ ಸಂಯೋಜನೆ ಇದೆಯಲ್ವಾ, ಅದು ಹೊಸ ಸಾಧ್ಯತೆಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇದು ಸಿಂಹರಾಶಿಯವರ ಆಲೋಚನೆಗಳಿಗೆ ಮತ್ತೆ ಮಾಡುವ ಕೆಲಸಗಳಿಗೆ ಒಂದು ಹೊಸ ದಿಕ್ಕನ್ನೇ ಕೊಡಬಹುದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಈ ಸಮಯದಲ್ಲಿ ತೆಗೆದುಕೊಳ್ಳೋ ಸಣ್ಣ ಪುಟ್ಟ ನಿರ್ಧಾರಗಳು ಕೂಡ ಮುಂದೆ ದೊಡ್ಡ ರಿಸಲ್ಟ್ ಕೊಡಬಹುದು. ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಮಾತಿಗೆ ಒಂದು ಬೆಲೆ ಬರುತ್ತೆ. ಇಷ್ಟು ದಿನ ಕಾಡ್ತಿದ್ದ ಅನುಮಾನಗಳು, ಅಡೆತಡೆಗಳು ಎಲ್ಲವೂ ನಿಧಾನವಾಗಿ ದೂರ ಆಗೋಕೆ ಶುರುವಾಗುತ್ತೆ. ಸರಿ, ಹಾಗಿದ್ರೆ ಈ 4 ದಿನಗಳನ್ನ ದಿನದಿಂದ ದಿನಕ್ಕೆ ಹೇಗೆ ನೋಡ್ಬೇಕು? ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ, ಕೆಲವು ಗಮನಿಸಬೇಕಾದ ಅಂಶಗಳು ಇವೆ. ಮೊದಲ ದಿನ ಅಂದ್ರೆ ಗುರುವಾರ ಒಂದು ಕಿಡಿಯೊಂದಿಗೆ ಶುರುವಾಗುತ್ತೆ. ಶುಕ್ರವಾರ ಆರ್ಥಿಕ ವಿಚಾರಗಳ ಮೇಲೆ ಫೋಕಸ್, ಶನಿವಾರ ಪ್ರಮುಖ ಸಂಪರ್ಕಗಳಿಗೆ ಮೀಸಲು, ಇನ್ನು ಭಾನುವಾರ ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳುವ ದಿನ. ಮೊದಲ ದಿನ ಗುರುವಾರದಿಂದಾನೇ ಒಂದು ಹೊಸ ಎನರ್ಜಿ ಶುರುವಾಗತ್ತೆ ಅಂತ ಹೇಳ್ಬೋದು. ತುಂಬಾ ದಿನಗಳಿಂದ ಏನಾದ್ರೂ ಕೆಲಸ ನಿಂತು ಹೋಗಿದ್ರೆ ಅದಕ್ಕೆ ಮತ್ತೆ ಚಾಲನೆ ಸಿಗುವ ಸಮಯ ಇದು. ಈ ದಿನ ಕೆಲಸದ ವಿಚಾರದಲ್ಲಿ ಪಾಸಿಟಿವ್ ಬೆಳವಣಿಗೆಗಳನ್ನ ನಿರೀಕ್ಷಿಸಬಹುದು. ಸಿಂಹರಾಶಿಯವರ ನಾಯಕತ್ವದ ಗುಣಗಳು ಎಲ್ಲರ ಗಮನ ಸೆಳೆಯುತ್ತೆ. ಪರ್ಸನಲ್ ಲೈಫ್ನಲ್ಲೂ ಅಷ್ಟೇ, ಕುಟುಂಬದ ಜೊತೆ ತೆಗೆದುಕೊಳ್ಳೋ ಸಣ್ಣ ನಿರ್ಧಾರಗಳಿಂದಾನೂ ಖುಷಿ ಸಿಗಬಹುದು. ಮುಖ್ಯವಾಗಿ ಹಿರಿಯರ ಆಶೀರ್ವಾದ ಪಡೆಯೋದು ತುಂಬಾನೇ ಒಳ್ಳೆಯದು. ಈಗ ಬರೋಣ ಶುಕ್ರವಾರಕ್ಕೆ. ಈ ದಿನ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗಮನ ಇಡ್ಬೇಕು. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ತುಂಬಾನೇ ಒಳ್ಳೆಯದು. ಶುಕ್ರವಾರ ದುಡ್ಡಿನ ವಿಚಾರದಲ್ಲಿ ಮಿಕ್ಸ್ಡ್ ರಿಸಲ್ಟ್ ಇರಬಹುದು. ಒಂದ್ ಕಡೆ ಹಳೆ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ, ಅಥವಾ ಸಣ್ಣ ಲಾಭ ಕೂಡ ಆಗ್ಬಹುದು. ಆದ್ರೆ ಇನ್ನೊಂದ್ ಕಡೆ ಯಾರೋ ಏನೋ ಆಕರ್ಷಕ ಆಫರ್ ಕೊಟ್ರು ಅಂತ ಆತುರಪಟ್ಟು ಹೂಡಿಕೆ ಮಾಡೋಕೆ ಹೋಗ್ಬಾರ್ದು. ಖರ್ಚು ಕೂಡ ಜಾಸ್ತಿ ಇರಬಹುದು, ಹುಷಾರಾಗಿರ್ಬೇಕು. ಶನಿವಾರ ಅಂತೂ ತುಂಬಾನೇ ಪ್ರಮುಖವಾದ ದಿನ. ಯಾಕಂದ್ರೆ ಇದು ಕನೆಕ್ಷನ್ಸ್ಗೆ ಅಂದ್ರೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಪರ್ಕಗಳಿಗೆ ಸಂಬಂಧಿಸಿದ್ದು. ಈ ದಿನ ಭೇಟಿಯಾಗುವ ವ್ಯಕ್ತಿಗಳು ಭವಿಷ್ಯದಲ್ಲಿ ದೊಡ್ಡ ಪಾತ್ರ ವಹಿಸಬಹುದು. ನೋಡಿ, ಈ ದಿನ ಭೇಟಿಯಾಗೋ ವ್ಯಕ್ತಿಗಳನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ಅದು ಹಳೇ ಫ್ರೆಂಡ್ ಆಗಿರ್ಬೋದು ಅಥವಾ ಯಾರೋ ಹೊಸಬ್ರು. ಅವರಿಂದನೇ ಒಂದು ಒಳ್ಳೆ ಅವಕಾಶ ಸಿಗ್ಬೋದು. ಅದು ಫ್ಯೂಚರ್ಗೆ ಒಂದು ಹೊಸ ದಾರಿ ತೋರಿಸಬಹುದು. ಇನ್ನು ಲಾಸ್ಟ್ ಡೇ ಅಂದ್ರೆ ಭಾನುವಾರ. ಇದು ಸಿಂಹರಾಶಿಯವರು ತಾವು ಮಾಡೋ ಕೆಲಸಕ್ಕೆ ಗುರುತಿಸಿಕೊಳ್ಳುವ ದಿನ, ಜೊತೆಗೆ ಹೊಸ ಹೊಸ ಐಡಿಯಾಗಳು ಬರೋ ದಿನ. ಭಾನುವಾರದಂದು ಆಲೋಚನೆಗಳಿಗೆ ಮತ್ತು ಮಾತುಗಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತೂ ಪೀಕ್ನಲ್ಲಿರುತ್ತೆ. ಇದನ್ನೇ ಬಳಸ್ಕೊಂಡು ಹೊಸ ಪ್ಲಾನ್ಗಳನ್ನ ಮಾಡೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು. ಓಕೆ, ದಿನಗಳಾಯ್ತು. ಈಗ ಓವರಾಲ್ ಆಗಿ ಅಂದ್ರೆ ಫ್ಯಾಮಿಲಿ, ಹೆಲ್ತ್, ಈ ಥರದ ವಿಚಾರಗಳಲ್ಲಿ ಈ 4 ದಿನ ಹೇಗಿರುತ್ತೆ ಅಂತ ಒಂದು ನೋಟ ಹರಿಸೋಣ. ಫ್ಯಾಮಿಲಿ ಲೈಫ್ ಅಂತೂ ತುಂಬಾನೇ ಪಾಸಿಟಿವ್ ಆಗಿರೋ ಸೂಚನೆ ಇದೆ. ತಪ್ಪು ತಿಳುವಳಿಕೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಒಂದು ಶಾಂತ ವಾತಾವರಣ ಇರುತ್ತೆ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಶಾಂತವಾಗಿ ಮಾತಾಡಿದ್ರೆ ಬೇಗ ಬಗೆಹರಿಯುತ್ತೆ. ಫ್ಯಾಮಿಲಿ ಜೊತೆ ಒಂದು ಸಣ್ಣ ಟ್ರಿಪ್ ಹೋಗೋ ಚಾನ್ಸಸ್ ಕೂಡ ಇದೆ. ಇಷ್ಟೆಲ್ಲ ಆಕ್ಟಿವಿಟೀಸ್ ಮಧ್ಯೆ ಸ್ವಲ್ಪ ಸುಸ್ತಾಗೋ ಚಾನ್ಸಸ್ ಇದೆ ಅಲ್ವಾ? ಹಾಗಾಗಿ ಎನರ್ಜಿಯನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕೊಂದು ಸಿಂಪಲ್ ಪರಿಹಾರ ಇದೆ, 3 ಸ್ಟೆಪ್ಸ್. ಈ 3 ಸ್ಟೆಪ್ಸ್ ಇದೆಯಲ್ಲ, ತುಂಬಾ ಸಿಂಪಲ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್. ಬೆಳಗ್ಗೆ ಒಂದು ವಾಕ್ ಅಥವಾ ಯೋಗ, ದಿನಪೂರ್ತಿ ಚೆನ್ನಾಗಿ ನೀರು ಕುಡಿಯೋದು, ಮತ್ತೆ ರಾತ್ರಿ ಸರಿಯಾದ ಸಮಯಕ್ಕೆ ಒಳ್ಳೆನೇ ನಿದ್ದೆ ಮಾಡೋದು. ಇವಿಷ್ಟನ್ನು ಮಾಡಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ಬೋದು. ಸರಿ, ಈ ಸಿಕ್ಕಿರೋ ಅವಕಾಶವನ್ನ ಪೂರ್ತಿಯಾಗಿ ಸದುಪಯೋಗಪಡಿಸಿಕೊಂಡು ಯಶಸ್ಸು ಗಳಿಸೋದು ಹೇಗೆ? ಅದಕ್ಕೆ ಕೆಲವು ಗೈಡ್ಲೈನ್ಸ್ ನೋಡೋಣ. ಇಲ್ಲಿರೋ ಮುಖ್ಯವಾದ ಮಾತೇನಂದ್ರೆ, ಇದು ಸಿಂಹರಾಶಿಯವರ ಟ್ಯಾಲೆಂಟನ್ನ ಜಗತ್ತಿಗೆ ತೋರ್ಸೋಕೆ ಪರ್ಫೆಕ್ಟ್ ಟೈಮ್. ಹಿಂದೆ ಸರಿಯೋ ಮಾತೇ ಇಲ್ಲ, ಧೈರ್ಯವಾಗಿ ಮುನ್ನುಗ್ಗಿ. ಯಶಸ್ಸು ಅಂದ್ಮೇಲೆ ಸಣ್ಣ ಪುಟ್ಟ ಚಾಲೆಂಜ್ ಇದ್ದೇ ಇರುತ್ತೆ ಅಲ್ವಾ? ಅದನ್ನೇ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ, ವಾದ ವಿವಾದಗಳಲ್ಲಿ ಶಾಂತವಾಗಿರಿ. ಬೇರೆಯವರ ನೆಗೆಟಿವ್ ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಮುಖ್ಯವಾಗಿ ಗುರಿಯಿಂದ ಗಮನ ಬೇರೆ ಕಡೆ ಹೋಗದ ಹಾಗೆ ನೋಡ್ಕೊಳ್ಳಿ. ಮತ್ತು ಸಿಕ್ಕ ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ.
ಈ ಸಮಯದಲ್ಲಿ ಸ್ಪಿರಿಚುವಾಲಿಟಿ ಕಡೆಯಿಂದಾನೂ ಒಂದಷ್ಟು ಗೈಡೆನ್ಸ್ ಇದೆ. ದೈವ ಸ್ಮರಣೆ ಮಾಡೋದ್ರಿಂದ, ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮೆಂಟಲ್ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ. ಅದರಲ್ಲೂ ಭಾನುವಾರ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸೋದು ಬಹಳ ಶುಭಕರ ಅಂತ ಹೇಳಲಾಗತ್ತೆ. ಸರಿ, ಈಗ ಫೈನಲ್ ಆಗಿ ಈ 4 ದಿನಗಳಿಗೆ ಸಂಬಂಧಪಟ್ಟ ಹಾಗೆ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳೇನು ಅಂತ ನೋಡೋಣ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಬರುವ ಅವಕಾಶಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಯಾವುದೇ ನಿರ್ಧಾರ ತಗೊಳ್ಳುವಾಗ ಶಾಂತವಾಗಿ ಯೋಚನೆ ಮಾಡಿ ತಗೋಬೇಕು. ಹೆಚ್ಚಾಗಿರೋ ಆತ್ಮವಿಶ್ವಾಸವನ್ನ ನಂಬಿ ಮುಂದುವರಿಬೇಕು. ಯಾಕಂದ್ರೆ ಈ 4 ದಿನಗಳು ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಸುವರ್ಣಾವಕಾಶವನ್ನ ಬಳಸ್ಕೊಂಡು ಜೀವನದಲ್ಲಿ ಒಂದು ಸಕಾರಾತ್ಮಕ ಪರಿವರ್ತನೆಯನ್ನು ತರಲು ಸಿಂಹರಾಶಿಯವರು ಸಿದ್ಧರಾಗಿದ್ದಾರಾ? ಈ ಅವಕಾಶವನ್ನ ಬಳಸ್ಕೊಳ್ಳೋ ಆಯ್ಕೆ ನಿಮ್ಮ ಮುಂದಿದೆ. ಆಲ್ ದ ಬೆಸ್ಟ್.